ವೀಕ್ಷಕರೇ ನಮಸ್ಕಾರ. 5ನೇ ಟೆಸ್ಟ್ ಪಂದ್ಯದಲ್ಲಿ ಜೈಸ್ವಾಲ್ ಅವರ ಸ್ಫೋಟಕ ಶತಕದ ಆಟಕ್ಕೆ ಆಸ್ಟ್ರೇಲಿಯಾ ತಂಡವು ತತ್ತರಿಸಿದೆಯಾ? ಹೌದು ವೀಕ್ಷಕರೇ, SCG ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಸ್ಫೋಟಕವಾದ ಶತಕ ಬಾರಿಸುವ ಮೂಲಕ ಇದೀಗ SSB ಜೈಸ್ವಾಲ್ ಅವರು ದಾಖಲೆ ನಿರ್ಮಿಸಿದ್ದಾರೆ. ಇನ್ನು ವೀಕ್ಷಕರೇ, 145 ವರ್ಷಗಳ ದಾಖಲೆ ಸಮೇತ SSB ಜೈಸ್ವಾಲ್ ಅವರು ಮುರಿದು ಹಾಕಿದ್ದಾರೆ. ವೀಕ್ಷಕರೇ, ಈ ವಿಡಿಯೋದ ಸಂಪೂರ್ಣ ಹೈಲೈಟ್ಸ್ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ನೀವು ಅಪ್ಪಟ ಟೀಮ್ ಇಂಡಿಯಾ ತಂಡದ ಫ್ಯಾನ್ಸ್ ಆಗಿ ಕಂಡು ಬಂದಲ್ಲಿ ದಯವಿಟ್ಟು ಈಗಲೇ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ. ಹಾಗೆ ವೀಕ್ಷಕರೇ, SSB ಜೈಸ್ವಾಲ್ ಅವರ ಈ ಸ್ಫೋಟಕ ಶತಕದ ಆಟಕ್ಕೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ SSB ಜೈಸ್ವಾಲ್ ಎಂದು ಟೈಪ್ನ ಮಾಡಿ. ಹಾಗೆ ಈಗಲೇ ವಿಡಿಯೋಗೊಂದು ಲೈಕ್ನ ಮಾಡೋದ್ರ ಮೂಲಕ ನಿಮ್ಮ ನಿಜವಾದ ಅಭಿಮಾನಿತನವನ್ನು ವ್ಯಕ್ತಪಡಿಸಿ. ಮತ್ತು ವೀಕ್ಷಕರೇ, ಇದೇ ರೀತಿ ಡೈಲಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲೋ ನೋಟಿಫಿಕೇಶನ್ ಅನ್ನ ಮಾಡ್ಕೊಳ್ಳಿ. ಹಾಗೆ ವೀಕ್ಷಕರೇ, ತಕ್ಷಣದ ಮಾಹಿತಿಗಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಜಾಯ್ನ್ ಆಗಬಹುದು. ವೀಕ್ಷಕರೇ, ಬಾರ್ಡರ್ ಗವಾಸ್ಕರ್ ಟ್ರೋಫಿಯ 5 ಟೆಸ್ಟ್ ಪಂದ್ಯಗಳ ಸರಣಿಯ ಪೈಕಿ ಈಗಾಗಲೇ 4 ಟೆಸ್ಟ್ ಪಂದ್ಯಗಳು ಮುಕ್ತಾಯಗೊಂಡಿವೆ. ಇನ್ನು ವೀಕ್ಷಕರೇ, ಈ ಒಂದು ಟೆಸ್ಟ್ ಸರಣಿಯಲ್ಲಿ ಆಸ್ಟ್ರೇಲಿಯಾ ತಂಡವು 2-1 ಅಂತರದಿಂದ ಮುನ್ನಡೆ ಪಡೆದುಕೊಂಡಿದೆಯಾ? ಹೌದು ವೀಕ್ಷಕರೇ, ಮೊನ್ನೆ ಡಿಸೆಂಬರ್ 26ರಿಂದ ಪ್ರಾರಂಭಗೊಂಡಿದ್ದ 4ನೇ ಟೆಸ್ಟ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡವು 184 ರನ್ಗಳ ಗೆಲುವು ದಾಖಲಿಸಿ ಈ ಒಂದು ಸರಣಿಯಲ್ಲಿ ಮುನ್ನಡೆ ಪಡೆದುಕೊಂಡಿತು. ಇನ್ನು ವೀಕ್ಷಕರೇ, ಈ ಒಂದು ಸರಣಿಯನ್ನು ಸಂಬಲಗೊಳಿಸಬೇಕಾದರೆ ಟೀಮ್ ಇಂಡಿಯಾ ತಂಡಕ್ಕೆ ಉಳಿದಿರುವಂತಹ 5ನೇ ಟೆಸ್ಟ್ ಪಂದ್ಯವು ತುಂಬಾ ಮಹತ್ವದ ಪಂದ್ಯವಾಗಿದೆಯಾ? ಹೌದು ವೀಕ್ಷಕರೇ, ಈ ಒಂದು ಪಂದ್ಯಕ್ಕಾಗಿ ಇಂದು ಟೀಮ್ ಇಂಡಿಯಾ ತಂಡವು ಭರ್ಜರಿಯಾಗಿ ಸಿದ್ಧತೆ ನಡೆಸಿದೆಯಾ? ಹೌದು, ಈ 5ನೇ ಟೆಸ್ಟ್ ಪಂದ್ಯವು ಸಿಡ್ನಿ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಜರುಗಲಿದ್ದು, ಇನ್ನು ವೀಕ್ಷಕರೇ, ಈ ಒಂದು ಪಂದ್ಯವು ಇದೇ ಜನವರಿ 3ರಿಂದ 7ರವರೆಗೆ ಜರುಗಲಿದೆಯಾ? ಹೌದು ವೀಕ್ಷಕರೇ, ಈ ಒಂದು ಪಂದ್ಯವು ಟೀಮ್ ಇಂಡಿಯಾ ತಂಡಕ್ಕೆ ಮಹತ್ವದ ಪಂದ್ಯವಾಗಿದೆಯಾ? ಇನ್ನು ವೀಕ್ಷಕರೇ, ಈ ಒಂದು ಪಂದ್ಯಕ್ಕಾಗಿ ಇದೀಗ ಟೀಮ್ ಇಂಡಿಯಾ ತಂಡವು ಸಿಡ್ನಿ ಅಂತಾರಾಷ್ಟ್ರೀಯ ಮೈದಾನಕ್ಕೆ ಎಂಟ್ರಿ ಕೊಟ್ಟಿದೆಯಾ? ಹೌದು ವೀಕ್ಷಕರೇ, ಇಂದು ನಡೆದಂತ ಅಭ್ಯಾಸ ಪಂದ್ಯದಲ್ಲಿ SSB ಜೈಸ್ವಾಲ್ ಅವರು ಸ್ಫೋಟಕ ಶತಕ ಬಾರಿಸಿ ಮಿಂಚಿದ್ದಾರೆ. ಹೌದು ವೀಕ್ಷಕರೇ, 4ನೇ ಟೆಸ್ಟ್ ಪಂದ್ಯದಲ್ಲೂ ಕೂಡ SSB ಜೈಸ್ವಾಲ್ ಅವರು ಅದ್ಭುತ ಫಾರ್ಮ್ನಲ್ಲಿದ್ದರು. ಹೌದು, ಮೊದಲ ಇನ್ನಿಂಗ್ಸ್ ಹಾಗೂ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಉತ್ತಮವಾಗಿ ಬ್ಯಾಟಿಂಗ್ ಮಾಡುವ ಮೂಲಕ ಟೀಮ್ ಇಂಡಿಯಾ ತಂಡಕ್ಕೆ SSB ಜೈಸ್ವಾಲ್ ಅವರು ಆಸರೆಯಾಗಿದ್ದರು. ಇನ್ನು ವೀಕ್ಷಕರೇ, ಇಂದು ಸಿಡ್ನಿಯಲ್ಲಿ ನಡೆದಂಥ ಅಭ್ಯಾಸ ಪಂದ್ಯದಲ್ಲಿ SSB ಜೈಸ್ವಾಲ್ ಅವರು ಮತ್ತೊಂದು ಶತಕ ಬಾರಿಸುವ ಮೂಲಕ ಇದೀಗ 5ನೇ ಟೆಸ್ಟ್ ಪಂದ್ಯಕ್ಕಿಂತ ಮುಂಚಿತವಾಗಿ ಒಳ್ಳೆಯ ಫಾರ್ಮ್ಗೆ ಬಂದಿದ್ದಾರೆ. ಹೌದು ವೀಕ್ಷಕರೇ, ಈ ಒಂದು ವಾರ್ಮಪ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡದ 2 ತಂಡಗಳಾಗಿ ವಿಭಾಗಗಳಾಗಿದ್ದವು. ಇನ್ನು ವೀಕ್ಷಕರೇ, ಈ ಒಂದು ತಂಡಗಳಲ್ಲಿ ವಿರಾಟ್ ಕೊಹ್ಲಿ ಅವರು ಒಂದು ತಂಡದ ಪರವಾಗಿ ನಾಯಕ ಸ್ಥಾನ ವಹಿಸಿದ್ದರೆ ವೀಕ್ಷಕರೇ, ಇನ್ನೊಂದು ತಂಡದ ಪರವಾಗಿ ಜಸ್ಪ್ರೀತ್ ಬುಮ್ರಾ ಅವರು ನಾಯಕ ಸ್ಥಾನ ವಹಿಸಿದ್ದರು. ಹೌದು ವೀಕ್ಷಕರೇ, ಜಸ್ಪ್ರೀತ್ ಬುಮ್ರಾ ಅವರ ನಾಯಕತ್ವದಲ್ಲಿದ್ದ SSB ಜೈಸ್ವಾಲ್ ಅವರು ಭರ್ಜರಿಯಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಹೌದು, ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತ ಜಸ್ಪ್ರೀತ್ ಬುಮ್ರಾ ಅವರ ಪಡೆಯು ಮೊದಲು ಬ್ಯಾಟಿಂಗ್ ಆಯ್ದುಕೊಂಡಿತು. ವೀಕ್ಷಕರೇ, ಬ್ಯಾಟಿಂಗ್ ಮಾಡಿದಂಥ ಜಸ್ಪ್ರೀತ್ ಬುಮ್ರಾ ಅವರ ತಂಡವು ಡೇ 1ನ 2ನೇ ಸೆಷನ್ನಲ್ಲಿ 350 ರನ್ಸ್ಗಳನ್ನು ಕಲೆ ಹಾಕುವ ಮೂಲಕ 6 ವಿಕೆಟ್ ಕಳೆದುಕೊಂಡಿತು. ಹೌದು ವೀಕ್ಷಕರೇ, ಜಸ್ಪ್ರೀತ್ ಬುಮ್ರಾ ಅವರ ತಂಡದ ಪರವಾಗಿ SSB ಜೈಸ್ವಾಲ್ ಅವರು ಸ್ಫೋಟಕ ಶತಕ ಸಿಡಿಸಿ ಮಿಂಚಿದರೆ ಸರ್ಫರಾಜ್ ಖಾನ್ ಅವರು 60 ರನ್ ಸಿಡಿಸಿ ಮಿಂಚಿದ್ದರು. ಇನ್ನು ವೀಕ್ಷಕರೇ, ಉಳಿದಂತ ಬ್ಯಾಟ್ಸ್ಮನ್ಗಳು ಕೂಡ ಉತ್ತಮವಾದ ಸ್ಕೋರ್ ಕಲೆ ಹಾಕಿದ್ದಾರೆ. ವೀಕ್ಷಕರೇ, ಇದರ ಮೂಲಕ ಟೀಮ್ ಇಂಡಿಯಾ ತಂಡದ ಎಲ್ಲ ಆಟಗಾರರು ಕೊನೆಯ ಟೆಸ್ಟ್ ಪಂದ್ಯಕ್ಕೆ ಭರ್ಜರಿಯಾಗಿ ಸಿದ್ಧತೆ ನಡೆಸಿದ್ದಾರೆ.